Welcome you all to C Programming Lab Session 2. In this session, we are going to discuss why to learn C programming, algorithm and method of writing algorithms, example algorithms. Along with this, we will discuss some of the multiple choice questions. First, already in the first sessions, we come to know that the need for C programming. So here, we will try to discuss some of the features, why to learn C programming. See, C programming is very simple. So the main advantage of C programming is it is simple. Then it is a machine independent or portable. In the first session, we have discussed that the C programming is a high level language. It is not dependent on the hardware of the computer machine. Okay, so that's why it is a machine independent. Next is a structured programming language. Here we are going to use some of the functions, modules. So that's why this is called as a structured programming language. Next is definitely rich in library. So it is a very good amount of library having. It is useful while writing the code, and it is having a very good memory management, and speed will be more. Okay, so we have to discuss the pointers and recursions. Okay, so these are the some of the points which tells us that why we should learn C programming. Okay, fine. So today's topic is the algorithm and method of writing algorithm. See, any program design process, okay, so any program design process involves two phases. Okay, it involves two phases. The first phase is problem solving phase. First phase is problem solving phase. So then the second phase is implementation phase. Second phase is implementation phase. So here, moreover, we should remember that. So this algorithm, the word algorithm is there, na? So this word came from a Persian mathematician. Okay, this word came from Persian mathematician. Okay, and any program design process having two steps: problem solving phase and implementation phase. Here we should understand what is problem solving phase. ಅಂದರೆ ಯಾವುದೇ ಒಂದು ಪ್ರೋಗ್ರಾಮ್ ಡಿಸೈನ್ ಪ್ರೊಸೆಸ್ ತಂದ್ರೆ ನಮಗೆ ಎರಡು ಸ್ಟೇಜಸ್ ಬರುತ್ತೆ. ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಫೇಸ್ ಅಂತ ಹೇಳ್ತೀವಿ. ಪ್ರಾಬ್ಲಮ್ ಸಾಲ್ವಿಂಗ್ ಫೇಸ್ ಅಂದರೆ ಇಟ್ ಕ್ರಿಯೇಟ್ಸ್ ಅನ್ ಅಲ್ಗಾರಿದಮ್ ದಟ್ ಸಾಲ್ವ್ಸ್ ದಿ ಪ್ರಾಬ್ಲಮ್. ಸೊ ನಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಫೇಸಲ್ಲಿ ಏನಾಗುತ್ತೆ, ಒಂದು ಅಲ್ಗಾರಿದಮ್ ಅನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಪ್ರಾಬ್ಲಮ್, ಆಬ್ಜೆಕ್ಟ್, ನಮ್ದು ಏನಿರುತ್ತಲ್ಲ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಅಲ್ಗಾರಿದಮ್ ಅನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಅದು ಯಾವುದ್ರಲ್ಲದು ಪ್ರಾಬ್ಲಮ್ ಸಾಲ್ವಿಂಗ್ ಫೇಸ್. ಓಕೆ, ನೆಕ್ಸ್ಟ್ ಅದೇ ಥರ ಇವಾಗ ಕ್ರಿಯೇಟ್ ಮಾಡಿರೋ ಅಲ್ಗಾರಿದಮ್ ಅದನ್ನು ರೆಫರೆನ್ಸ್ ತಗೊಂಡು, ಸೊ ವಿ ಮೂವ್ ಟು ಇಂಪ್ಲಿಮೆಂಟೇಷನ್ ಫೇಸ್. ಸೊ ಇಲ್ಲಿ ಇಂಪ್ಲಿಮೆಂಟೇಷನ್ ಫೇಸಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಸೊ ದ ಅಲ್ಗಾರಿದಮ್ ಹಿಯರ್, ದ ಟ್ರಾನ್ಸ್ಲೇಷನ್ ಆಫ್ ಅಲ್ಗಾರಿದಮ್ ಇಂಟು ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದರೆ ಸೊ ಅಲ್ಗಾರಿದಮ್ ಅನ್ನು ನಾವು ಕೋಡಾಗಿ, ಪ್ರೋಗ್ರಾಮಿಂಗ್ ಕೋಡಾಗಿ ಕನ್ವರ್ಟ್ ಮಾಡ್ತೀವಿ. ಎಲ್ಲಿ? ಇಂಪ್ಲಿಮೆಂಟೇಷನ್ ಫೇಸ್. ಓಕೆ, ಎಸ್, ಫೈನ್. ಸೊ ಇದು ತುಂಬಾ ಇಂಪಾರ್ಟೆಂಟು. ಯಾವುದೇ ಒಂದು ಪ್ರೋಗ್ರಾಮಿಂಗ್ ಡಿಸೈನ್ ಪ್ರೊಸೆಸ್ ಇದೆ ಅಂತಲ್ಲ, ಯಾವುದೇ ಒಂದು ಪ್ರೋಗ್ರಾಮಿಂಗ್ ಡಿಸೈನ್ ಪ್ರೊಸೆಸ್ ತಗೊಳ್ಳಿ, ನಮಗೆ ಎರಡು ಥರ ಬರುತ್ತೆ. ಒಂದನ್ನು ನಾವು ಅಲ್ಗಾರಿದಮನ್ನು, ಲಾಜಿಕ್ಕನ್ನು, ನಮ್ದು ಅಲ್ಗಾರಿದಮನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಆ ಕ್ರಿಯೇಟ್ ಮಾಡಿರೋ ಅಲ್ಗಾರಿದಮ್ಗೆ ತಕ್ಕಂತೆ ನಾವು ಪ್ರೋಗ್ರಾಮ್ ಕೋಡನ್ನು ಬರಿಬೇಕಾಗತ್ತೆ. ಸೊ ಅದೆಲ್ಲದು ಸೆಕೆಂಡ್ ಫೇಸಲ್ಲಿ ಬರುತ್ತೆ. ಓಕೆ, ಫೈನ್. ಸೊ ಮತ್ತೆ ಇದ್ರ ಜೊತೆ ನಾನು ಇನ್ನೊಂದು ಹೇಳಿದ್ದೀನಿ. ಸೊ ಅಲ್ಗಾರಿದಮ್ ಅನ್ನೋ ವರ್ಡ್ ನಮಗೆ ಪರ್ಷಿಯನ್ ಮ್ಯಾಥಮೆಟಿಷಿಯನ್ ಇಂದ ಬಂದಿರುತ್ತೆ, ಆಯ್ತಾ. ಸೊ ಇವಾಗ ನೆಕ್ಸ್ಟ್ ನಾವು ಏನು ಅರ್ಥ ಮಾಡ್ಕೊಳ್ಳೋಣಪ್ಪ ಅಂತ ಹೇಳಿದ್ರೆ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅಲ್ಗಾರಿದಮ್ ಅಂದರೆ ಅಲ್ಗಾರಿದಮ್ ಅಂದರೆ ಏನು? ಸೊ ಜಸ್ಟ್ ಈ ಪಿಕ್ಚರ್ ನೀವು ಅಬ್ಸರ್ವ್ ಮಾಡಿದ್ರೆ ಸಾಕು. ಸಮ್ ಸ್ಟೆಪ್ಸ್ ಯು ಆರ್ ಅಬ್ಸರ್ವಿಂಗ್ ಟು ರೀಚ್ ದ ಡೆಸ್ಟಿನೇಷನ್. ನಿಮಗೆ ಸ್ಟೆಪ್ಸ್ ಕಾಣಿಸ್ತಾ ಇದೆ.
ಸೊ ಅಂದ್ರೆ ಮೀನಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಗಾರಿದಮ್ ಅಂದ್ರೆ ಏನು? ಇದೊಂದು ಪ್ರೊಸೀಜರ್. ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಮ್ಗೆ ಇದೊಂದು ಪ್ರೊಸೀಜರ್, ಇದು ಅಲ್ಗಾರಿದಮ್ ಅನ್ನೋದು. ಓಕೆ, ಸೊ ಅದು ಒಂದಾದ್ಮೇಲೆ ಒಂದು ಎಲ್ಲ ನಾವು ಸಾಲ್ವ್ ಮಾಡ್ಕೊಂತ ಲಾಸ್ಟಿಗೆ ನಮಗೆ ಸೊಲ್ಯೂಷನ್ ಬರುತ್ತೆ. ಆಯ್ತಾ? ಸೊ ಅದನ್ನೇ ನಾವೇನಂತ ಹೇಳ್ತೀವಿ, ಸೊ ಡೆಫಿನೇಷನ್ ಆಫ್ ಅಲ್ಗಾರಿದಮ್. ಸೊ ಇಲ್ಲಿ ನೋಡ್ಬೋದು, ಇಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾರ್ ಸಾಲ್ವಿಂಗ್ ಎ ಪ್ರಾಬ್ಲಮ್. ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಂತ ನಾವು ಇದಕ್ಕೆ ಹೇಳ್ತೀವಿ, ಅಲ್ಗಾರಿದಮ್. ಸೊ ಇದನ್ನು ನೀವು ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಟು ಸಾಲ್ವ್ ಎ ಪ್ರಾಬ್ಲಮ್ಸ್ ಅಂತಾನು ಹೇಳ್ಬೋದು. ಜಸ್ಟ್ ಇದೊಂದು ಅಬ್ಸರ್ವ್ ಮಾಡಿದ್ರೆ ಸಾಕು. ಓಕೆ, ಸೊ ಯು ಕಮ್ ಟು ನೋ ದಟ್ ಎಸ್ ಅಲ್ಗಾರಿದಮ್ ಇದೆ, ಇಟ್ ಇಸ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಓಕೆ, ನಾ ಯಾವುದೇ ಸ್ಟೆಪ್ಪನ್ನೇ ಸ್ಕಿಪ್ ಮಾಡ್ಲಿಕ್ಕೆ ಆಗಲ್ಲ. ಆಯ್ತಾ? ಮತ್ತೆ ಬರೀಬೇಕಾದ್ರೆ ನಾವು ಸ್ಟೆಪ್ 1, 2, 3 ಅಂತ ಬರೀಬಹುದು, ಮತ್ತೆ ಬರೀಲೇಬೇಕಂತನೂ ಏನು ಮ್ಯಾಂಡೇಟರಿ ಏನಿಲ್ಲ. ಓಕೆ, ಬಟ್ ಯು ಶುಡ್ ರಿಮೆಂಬರ್ ದಟ್ ಇಟ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಅದೇ ಥರ ಇಫ್ ದ ಅಲ್ಗಾರಿದಮ್ ರಿಟನ್ ಇನ್ ಎ ಇಂಗ್ಲಿಷ್ ಲೈಕ್ ಸೆಂಟೆನ್ಸ್. ಸೊ ಈ ಅಲ್ಗಾರಿದಮ್ ಅನ್ನು ನಾವು ಇಂಗ್ಲಿಷ್ ಲೈಕ್ ಸೆಂಟೆನ್ಸ್ ಅಲ್ಲಿ ಬರೆದಾಗ ಅದನ್ನು ನಾವು ಸೂಡೋ ಕೋಡ್ ಅಂತ ಕರಿತೀವಿ. ಅದೊಂದು ನೆನಪಿಟ್ಕೊಂಡಿರಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಸೂಡೋಸ್ ಕೋಡ್, ಇಫ್ ದ ಅಲ್ಗಾರಿದಮ್ ರಿಟನ್ ಇನ್ ಎ ಇಂಗ್ಲಿಷ್ ಲೈಕ್ ಸೆಂಟೆನ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಸೂಡೋ ಕೋಡ್. ಓಕೆ, ಫೈನ್. ಸೊ ನೆಕ್ಸ್ಟ್, very very important, we are going to discuss the properties of algorithm. Okay, so properties of algorithm ತುಂಬಾನೇ ಇಂಪಾರ್ಟೆಂಟ್. The first property is input. ಎಸ್, ಯಾಕಂತ ಹೇಳಿದ್ರೆ ಇವಾಗ ನಾವು ಏನೇ ಒಂದು ಅಲ್ಗಾರಿದಮ್, ಯಾವುದೇ ಒಂದು ಪ್ರೊಸೀಜರ್, ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಬೇಕಪ್ಪ ಅಂತಂದ್ರೆ ನಮ್ಗೆ ಇನ್ಪುಟ್ ಬೇಕೇ ಬೇಕು. ಮಿನಿಮಮ್ 0 ಅಥವಾ 1 ಇನ್ಪುಟ್ ಬೇಕೇ ಬೇಕಾಗತ್ತೆ ನಮಗೆ. ಯಾಕಂದ್ರೆ ನಮಗೆ ವಿತೌಟ್ ಇನ್ಪುಟ್ ನಾವು ಯಾವ ಥರ ಸಾಲ್ವ್ ಮಾಡೋಕ್ಕಾಗತ್ತೆ ಪ್ರಾಬ್ಲಮ್, ಹೋಗ್ತಾನೆ. ಸೊ ಅದಕ್ಕೋಸ್ಕರ, ಸೊ ಎನಿ ಅಲ್ಗಾರಿದಮ್, ಆನ್ ಅಲ್ಗಾರಿದಮ್ ಶುಡ್ ಹ್ಯಾವ್ ಮಿನಿಮಮ್ 0 ಆರ್ ಮೋರ್ ನಂಬರ್ ಆಫ್ ಇನ್ಪುಟ್ಸ್. ಮಿನಿಮಮ್ 0 ಆರ್ more number of inputs. So this is the first property of algorithm. Fine. Next, output. So ನಮ್ಮ ಇನ್ಪುಟ್ ಇದೆ ಅಂದ್ರೆ ಔಟ್ಪುಟ್ ಬರಲೇಬೇಕು, isn't it? Yes. So output ಅಂದ್ರೆ an algorithm should produce one or more number of outputs. ಮತ್ತೆ 0 ಔಟ್ಪುಟ್ ಇರಲ್ಲ. ಸೊ ಯಾವ್ದಾದ್ರು ಒಂದು ಔಟ್ಪುಟ್ ಅಥವಾ ಒಂದಕ್ಕಿಂತ ಜಾಸ್ತಿ ಔಟ್ಪುಟ್ ಬರಬಹುದು. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಔಟ್ಪುಟ್ ಅಂತ ಕರಿತೀವಿ. ಅದೇ ತರ ನೆಕ್ಸ್ಟ್, ಫೈನೈಟ್ನೆಸ್. ಸೊ ಫೈನೈಟ್ನೆಸ್, ದ ಮೀನಿಂಗ್ ಆಫ್ ಫೈನೈಟ್ನೆಸ್ ಅಂದ್ರೆ an algorithm must terminate in countable steps. ಅಂದ್ರೆ ಇವಾಗ ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಒಂದು 5 ಸ್ಟೆಪ್ಸ್ ಇದಾವೆ ಅಂದ್ರೆ, ಸೊ ಸ್ಟೆಪ್ 1 ಶುರು ಆಗುತ್ತೆ, ಸ್ಟೆಪ್ 5 ಎಂಡ್ ಆಗುತ್ತೆ. ಅಂದ್ರೆ ಮಸ್ಟ್ ಟರ್ಮಿನೇಟ್ ಇನ್ ಕೌಂಟಬಲ್ ಸ್ಟೆಪ್ಸ್ 1, 2, 3, 4, 5. ಓಕೆ, ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಫೈನೈಟ್ನೆಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಎ ಪ್ರಾಪರ್ಟಿ ಆಫ್ ಅನ್ ಅಲ್ಗಾರಿದಮ್. ಓಕೆ, ಸೊ ನೆಕ್ಸ್ಟ್, ಡಿಫೈನೈಟ್ನೆಸ್ ಅಂತ ಹೇಳಿದ್ರೆ ಈಚ್ ಸ್ಟೆಪ್ ಆಫ್ ಅನ್ ಅಲ್ಗಾರಿದಮ್ must be stated clearly. ಸೊ ನಾವು ಒಂದೊಂದು ಆಗಲೇ ಹೇಳಿದಲ್ಲ, ಸ್ಟೆಪ್ 1, 2, 3 ಅಂತ ಹೇಳ್ತಾವಲ್ಲ, ಈ ಒಂದೊಂದೇ ಸ್ಟೆಪ್ ಅನ್ನು ನಾವು ಕ್ಲಿಯರ್ ಆಗಿ ನಾವು ಇಲ್ಲಿ ಡಿಫೈನ್ ಮಾಡಬೇಕು, ಸ್ಟೇಟ್ ಮಾಡಿರ್ಬೇಕು. ಆಯ್ತಾ? ಯಾವುದೇ ಥರದ ಆಂಬಿಗ್ಯೂಸ್ ಇರಬಾರ್ದು. ಸೊ ಇಟ್ ಶುಡ್ ಬಿ ಅನ್ಆಂಬಿಗ್ಯೂಸ್. ಓಕೆ, ಯಾವುದೇ ಥರದ ಡೌಟ್ನೆಸ್ ಇರಬಾರ್ದು ನಮಗೆ. ಇಟ್ ಶುಡ್ ಬಿ ಕ್ಲಿಯರ್ಲಿ ಡಿಫೈನ್ಡ್. ಓಕೆ, ಎಲ್ಲ ಸ್ಟೆಪ್ಸು ಕೂಡ ನಮಗೆ ಕ್ಲಿಯರ್ಲಿ ಡಿಫೈನ್ಡ್ ಆಗಿರಬೇಕು. ನೆಕ್ಸ್ಟ್, ದ ಲಾಸ್ಟ್, ಎಫೆಕ್ಟಿವ್ನೆಸ್. ಓಕೆ, ಸೊ ಎಫೆಕ್ಟಿವ್ನೆಸ್ ಅಲ್ಲಿ ಏನ್ ಬರ್ತಪ್ಪ ಅಂತ ಹೇಳಿದ್ರೆ, an algorithm, ಈಚ್ ಸ್ಟೆಪ್ ಆಫ್ an algorithm must be easily converted to a programming language. ಸೊ ಅಂದ್ರೆ ನಾವಿಲ್ಲಿ ಈ ಅಲ್ಗಾರಿದಮ್ ಅಲ್ಲಿ ಏನ್ ಸ್ಟೆಪ್ 1, 2, 3 ಅಂತ ಬರೆದಿರ್ತಾವಲ್ಲ, ಅದನ್ನ ನಾವು ಈಸಿಯಾಗಿ ನಾವು ಪ್ರೋಗ್ರಾಮಿಂಗ್ ಕೋಡ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಮ್ಗಿದು ಅನುಕೂಲ ಆಗತ್ತೆ. ಸೊ ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಅಲ್ಗಾರಿದಮ್. ಓಕೆ,
ಸೊ ಯು ಶುಡ್ ರಿಮೆಂಬರ್ ದೀಸ್ ಆರ್ ದ ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ಅಲ್ಗಾರಿದಮ್. ಟೋಟಲಿ ನಮಗೆ 5 ಡಿಫ್ರೆಂಟ್ ಪ್ರಾಪರ್ಟೀಸ್ ಇದಾವೆ. ಒಂದನೇದು ಇನ್ಪುಟ್ಟು, ನೆಕ್ಸ್ಟ್ ಔಟ್ಪುಟ್ಟು, ನೆಕ್ಸ್ಟ್ ಫೈನೈಟ್ನೆಸ್ಸು, ನೆಕ್ಸ್ಟ್ ಡಿಫೈನೈಟ್ನೆಸ್ಸು, ಅದಾದಮೇಲೆ ಲಾಸ್ಟಿಗೆ ಎಫೆಕ್ಟಿವ್ನೆಸ್. ಆಯಿತಾ? ಸೊ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ ನೋಡಿ ಇನ್ನೊಂದ್ಸಲ. ನಮಗೆ ಇನ್ಪುಟ್ ಅಲ್ಲಿ ಏನಿರುತ್ತೆ? ಸೊ ಅಲ್ಗಾರಿದಮ್ ಮಸ್ಟ್ ಹ್ಯಾವ್ 0 ಆರ್ ಮೋರ್ ನಂಬರ್ ಆಫ್ ಇನ್ಪುಟ್ಸ್, ಅಟ್ಲೀಸ್ಟ್ 0 ಅಥವಾ ಅದಕ್ಕಿಂತ ಜಾಸ್ತಿ ಇನ್ಪುಟ್ ಇರಬಹುದು. ಮತ್ತೆ ನೆಕ್ಸ್ಟ್ ಔಟ್ಪುಟ್ ಅಂತ ಹೇಳಿದ್ರೆ ಅಲ್ಗಾರಿದಮ್ ಶುಡ್ ಪ್ರೊಡ್ಯೂಸ್ 1 ಆರ್ ಮೋರ್ ನಂಬರ್ ಆಫ್ ಔಟ್ಪುಟ್ಸ್. ಸೊ ಇಲ್ಲಿ ನಮಗೆ ಮಿನಿಮಮ್ 1 ಅಥವಾ ಅದಕ್ಕಿಂತ ಜಾಸ್ತಿ ಔಟ್ಪುಟ್ ಬರಬಹುದು. ನೆಕ್ಸ್ಟ್ ಫೈನೈಟ್ನೆಸ್ ಅಂದ್ರೆ ಇಟ್ ಟರ್ಮಿನೇಟ್ ಇನ್ ಎ ಕೌಂಟಬಲ್ ನಂಬರ್ ಆಫ್ ಸ್ಟೆಪ್ಸ್. ಸೊ ಎಷ್ಟು ಸ್ಟೆಪ್ಸ್ ಅಂದ್ರೆ ಅಲ್ಲಿಗೆ ಅದು ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ. ನೆಕ್ಸ್ಟ್ ಡೆಫಿನೆಟ್ನೆಸ್ ಅಂದ್ರೆ ನಾವು ಈಚ್ ಸ್ಟೆಪ್ಸ್ ಅನ್ನ ನಾವು ಕ್ಲಿಯರ್ ಆಗಿ ನಾವು ಡಿಫೈನ್ ಮಾಡಬೇಕು. ನೆಕ್ಸ್ಟ್ ಎಫೆಕ್ಟಿವ್ನೆಸ್ ಅಲ್ಲಿ ನಾವು ಏನ್ ಮಾಡ್ತೀವಿ? ಸೊ ನಾವು ಏನು ಅಲ್ಗಾರಿದಮ್ ಬರ್ದಿದಾವಲ್ಲ ಒಂದೊಂದೇ ಸ್ಟೆಪ್ಸ್ ಅನ್ನ ನಾವು ಈಸಿಯಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಡ್ ಅಂದ್ರೆ ಪ್ರೋಗ್ರಾಮ್ ಕೋಡಿಗೆ ನಾವು ಕನ್ವರ್ಟ್ ಮಾಡಬೇಕು. ಓಕೆ, ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಅನ್ ಅಲ್ಗಾರಿದಮ್ಸ್. ಓಕೆ, ಫೈನ್. ಸೊ ನಾವು ವಿ ಶಾಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿತ್ ದ ಎಕ್ಸಾಂಪಲ್. ಅಂದ್ರೆ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋಣ. ಅಂದ್ರೆ ಡೈಲಿ ನಮಗೆ ಯಾವ ತರ ರಿಯಲ್ ಲೈಫ್ ಎಕ್ಸಾಂಪಲ್ ತಗೋಣ, ಆಮೇಲೆ ಪರ್ಟಿಕ್ಯುಲರ್ ಟೆಕ್ನಿಕಲ್ ಎಕ್ಸಾಂಪಲ್ ತಗೋಣ. ಆಯ್ತಾ? ಸೊ ಸಪೋಸ್ ಇವಾಗ ನೋಡಿ, ರಿಯಲ್ ಲೈಫ್ ಸಿಚುವೇಶನ್ ಫಾರ್ ಕ್ರಿಯೇಟಿಂಗ್ ಎ ಅಲ್ಗಾರಿದಮ್. ಹಿಯರ್ ಈಸ್ ದ ಅಲ್ಗಾರಿದಮ್ ಫಾರ್ ಗೋಯಿಂಗ್ ಟು ದ ಮಾರ್ಕೆಟ್ ಟು ಪರ್ಚೇಸ್ ಎ ಪೆನ್. ಇದನ್ನು ಬಿಟ್ಬಿಡಿ ಇದು. ಓಕೆ, ಸಿಂಪಲ್ ಆಗಿ ಥಿಂಕ್ ಮಾಡಿ. ಇವಾಗ ನೀವು ಒಂದು ಪೆನ್ ತಗೊಳ್ಳಿಕ್ಕೆ ಮಾರ್ಕೆಟಿಗೆ ಹೋಗ್ಬೇಕು. ಏನು ಮಾಡ್ತೀರಾ? ಫಸ್ಟ್ ಏನು ಮಾಡ್ತೀರಾ? ಫಸ್ಟ್ ವ್ಯಾಲೆಟ್ ಚೆಕ್ ಮಾಡ್ಕೊಂತೀರಾ. ಓಕೆ, ವ್ಯಾಲೆಟ್ ಚೆಕ್ ಮಾಡ್ಕೊಂತೀರಾ, ದುಡ್ಡು ಗಿಟ್ಟಿದಾವ? ಓಕೆ, ಸೊ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಸೊ ಯು ಆರ್ ಗೋಯಿಂಗ್ ಟು ದಿ ಶಾಪಿಗೆ ಹೋಗ್ತೀರಾ. ಸೊ ಅಲ್ಲಿ ಹೋಗ್ಬಿಟ್ಟು ಏನು ಕೇಳ್ತೀರಾ? ನಿಮಗೆ ಬೇಕಾಗಿರ್ತಕ್ಕಂಥ ಪೆನ್ನು. ಸೊ ನನಗೆ ಈ ಬ್ರ್ಯಾಂಡು ಆ ಬ್ರ್ಯಾಂಡ್ ಪೆನ್ ಬೇಕಂತ ಕೇಳ್ತೀರಾ. ಓಕೆ, ಸಿಕ್ತಾ? ತಗೊಂಡು ಮನೆಗೆ ಬರ್ತೀರಾ. ಸಿಗ್ಲಿಲ್ಲ ಏನು ಮಾಡ್ತೀರಾ? ಮತ್ತೆ ಇನ್ನೊಂದು ಅಂಗಡಿ ಹೋಗ್ತೀರಾ, ಅಲ್ಲಿ ಮತ್ತೆ ಕೇಳ್ತೀರಾ. ಓಕೆ, ಸಿಕ್ತಾ? ಮತ್ತೆ ಮನೆಗೆ ಬರ್ತೀರಾ. ಓಕೆ, ಸೊ ದಿಸ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್, ಒಂದೊಂದೇ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡ್ತೀವಿ. ಆಯ್ತಾ? ಅದೇ ಸ್ಟೆಪ್ಸ್ ಅನ್ನ ನಾವು ಇಲ್ಲಿ ಇಟ್ಟಿದ್ದೇವೆ ಅಷ್ಟೇ. ದೇರ್ ಇಸ್ ನೋ ಡಿಫ್ರೆನ್ಸ್ ಹಿಯರ್. ಇಲ್ಲಿ ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 1 2 3 ಸ್ಟೆಪ್ 1 2 3 4 5 6 ಈ ತರ ನಾವು ಸ್ಟೆಪ್ಸ್ ಅನ್ನು ಬರೆದಿದ್ದೀವಿ. ಓಕೆ, ಸೊ ಇದು ಸ್ಟೆಪ್ಸ್ ನಂಬರ್ ಹಾಕ್ಲೇಬೇಕಾ? ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ಯು ಶುಡ್ ರೈಟ್ ಇಟ್ ಫಾರ್ ಯುವರ್ ರೆಫರೆನ್ಸ್. ನಮ್ಮ ರೆಫರೆನ್ಸ್ಗೆ ಅದನ್ನು ಬರೆದ್ರೆ ನಮಗೆ ಬೇಗ ಅರ್ಥ ಆಗುತ್ತೆ. ಆಯ್ತಾ? ಸೊ ನೋಡಿ, ಫಸ್ಟ್ ಗೆಟ್ ಡ್ರೆಸ್ ಟು ಗೋ ಟು ದ ಮಾರ್ಕೆಟ್. ಡ್ರೆಸ್ ಮಾಡ್ಕೊಂಡ್ರ. ಸೆಕೆಂಡ್, ಚೆಕ್ ಯುವರ್ ವ್ಯಾಲೆಟ್ ಫಾರ್ ಮನಿ. ದುಡ್ಡು ಚೆಕ್ ಮಾಡ್ಕೊಂಡ್ರ. ಇಫ್ ದರ್ ಇಸ್ ನೋ ಮನಿ ಇನ್ ದ ವ್ಯಾಲೆಟ್, ರೆಫ್ಲೆನಿಶ್. ದುಡ್ಡು ಇಲ್ಲ ಅಂದ್ರೆ ದುಡ್ಡು ತಗೊಳ್ಳಿ ಮನೆಯಿಂದ. ಓಕೆ, ಸೊ ಗೋ ಟು ದ ಶಾಪ್. ದಿಸ್ ಇಸ್ ಇಂಪಾರ್ಟೆಂಟ್. ಮತ್ತೆ ಶಾಪಿಗೆ ಹೋಗ್ಬೇಕು ಅದು ಫಸ್ಟ್. ಓಕೆ, ಸೊ ಗೋ ಟು ದಿ ಶಾಪ್. ಆಸ್ಕ್ ಫಾರ್ ಯುವರ್ ಫೇವರೇಟ್ ಬ್ರ್ಯಾಂಡ್ ಆಫ್ ಪೆನ್. ನಿಮಗೆ ಬೇಕಾಗಿರ್ತಕ್ಕಂಥ ಪೆನ್ ಅನ್ನು ಕೇಳಿ. ಇಫ್ ಪೆನ್ ಇಸ್ ನಾಟ್ ಅವೈಲೇಬಲ್, ಗೋ ಟು ಸ್ಟೆಪ್ ನಂಬರ್ 10. ಎಲ್ಸ್ ಗೋ ಟು ಸ್ಟೆಪ್ ನಂಬರ್ 7. ಇದು 6ನೇ ಸ್ಟೆಪ್ಸು. ನಿಮ್ಗೆ ಏನಾದರೂ ಪೆನ್ ಸಿಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ನೀವು ಎಲ್ಲಿಗೆ ಹೋಗ್ಬೇಕು? ಸ್ಟೆಪ್ ನಂಬರ್ 10ಗೆ ಹೋಗ್ಬೇಕು. ಅಂದ್ರೆ ಆಸ್ಕ್ ಫಾರ್ ಅನದರ್ ಬ್ರ್ಯಾಂಡ್ ಆಫ್ ಪೆನ್. ಬೇರೆ ಬ್ರ್ಯಾಂಡ್ ಆಫ್ ಪೆನ್ ಅನ್ನು ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದಕ್ಕೆ ಹೋಗ್ಬೇಕು? ಸ್ಟೆಪ್ ನಂಬರ್ 7. ಗಿವ್ ಎ ಮನಿ ಟು ದ ಶಾಪ್ ಕೀಪರ್. ಕೀಪ್ ದ ಪರ್ಚೇಸ್ಡ್ ಪೆನ್ ಸೇಫ್ಲಿ. ಗೋ ಬ್ಯಾಕ್ ಟು ಹೋಮ್. ಓಕೆ, ಇದು ಪೆನ್ ಸಿಕ್ಕರೆ. ಪೆನ್ ಸಿಗ್ಲಿಲ್ಲ ಅಂದ್ರೆ 10ಕ್ಕೆ ಬರ್ತೀರಾ, ಮತ್ತೆ ವಾಪಸ್ 7ಗೆ ಹೋಗ್ತೀರಾ, ಮತ್ತೆ ದುಡ್ಡು ಕೊಡ್ತೀರಾ, ತಗೊಂತೀರಾ, ಮತ್ತೆ ಮನೆಗೆ ಬರ್ತೀರಾ. ಓಕೆ, ಸೊ ಅಂದ್ರೆ ದಿಸ್ ಈಸ್ ವೆರಿ ಸಿಂಪಲ್. ಜಸ್ಟ್ ಒಂದು ಪೆನ್ ತಗೊಳ್ಳಿಕ್ಕೆ ಯಾವ ತರ ಪ್ರೊಸೀಜರ್ ಇರುತ್ತೆ ಅದಕ್ಕೆ ನಾನು ಹೇಳಿದ್ದೀನಿ. ಇವಾಗ ಅದೇ ತರ ನಾವು ಕೆಲವೊಂದು ಟೆಕ್ನಿಕಲ್ ಅಲ್ಗಾರಿದಮ್ಸ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಸಪೋಸ್ ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಎಕ್ಸಾಂಪಲ್, ರೈಟಿಂಗ್ ಅನ್ ಅಲ್ಗಾರಿದಮ್ ಫಾರ್ ಫೈಂಡಿಂಗ್ ದ ಅವರೇಜ್ ಆಫ್ 3 ನಂಬರ್ಸ್. ಓಕೆ, ಸೊ ಇವಾಗ ಯಾವ್ದಾದ್ರು 3 ನಂಬರ್ ಕೊಟ್ಟಿರ್ತಾರೆ. ಆಯ್ತಾ? ಸೊ ಆ 3 ನಂಬರ್ಗೆ ನಾವು ಏನ್ ಮಾಡಬೇಕು? ಆವರೇಜ್ ಅನ್ನ ಕಂಡುಹಿಡಿಬೇಕು. ಓಕೆ, ಸೊ ಇವಾಗ ನೀವು ಇದನ್ನೇ ಸ್ಟೆಪ್ 1 2 3 4 ಅಂತ ಇವಾಗ ಆವರೇಜ್ ಅನ್ನ ಕಂಡುಹಿಡಿಬೇಕಪ್ಪ ಅಂತ ಹೇಳಿ ನಿಮ್ಗೆ ಇನ್ಪುಟ್ ಬೇಕಾಗ್ತಾನೆ. ಸೊ 3 ನಂಬರ್ಸ್ ಆರ್ ದ ಇನ್ಪುಟ್. ದಟ್ ಈಸ್ ದ ಪ್ರಾಪರ್ಟಿ ಆಫ್ ಅನ್ ಅಲ್ಗಾರಿದಮ್. ನಾನು ಹೇಳಿದೆ ನಿಮಗೆ 3 ನಂಬರ್ಸ್ ಬೇಕು ಫಸ್ಟ್. ಓಕೆ, ಫಸ್ಟ್ ನೀವೇನ್ ಮಾಡ್ತೀರಾ? ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸ್ಟೆಪ್ 1 ಏನು? ಸ್ಟಾರ್ಟ್ ಮಾಡ್ತೀರಾ. ಸ್ಟೆಪ್ 2, ರೀಡ್ 3 ನಂಬರ್ಸ್ ಎ ಬಿ ಸಿ ಅನ್ನೋದೇ ನೀವು 3 ನಂಬರ್ ಇನ್ಪುಟ್ ಬಂತಾ? ಓಕೆ, ನೆಕ್ಸ್ಟ್ ಸ್ಟೆಪ್ 3. ಇವಾಗ ಅವರೇಜ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕು? ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಅದನ್ನು ಸಮ್ ಅನ್ನೋ ವೇರಿಯಬಲ್ ನೀವು ಸೇವ್ ಮಾಡ್ಕೊಂಡಿರ್ತೀರ. ಆಯ್ತಾ? ಇಲ್ಲಿ ಇದು ಒಂದು ಇಂಟರ್ಮೀಡಿಯೇಟ್ ಔಟ್ಪುಟ್ ಬಂತು ನಿಮಗೆ. ಸಮ್ ಅನ್ನೋದ್ರಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಈ 3 ನಂಬರ್ ನಿಮಗೆ
ಸೇವ್ ಆಗಿದೆ. ಎಷ್ಟು ನಂಬರ್ದು? 3 ನಂಬರ್, 3 ನಂಬರ್ಸ್ ಅಂತ ಕೊಟ್ಟಿದ್ದಾರೆ ಅವರು. ಸೊ ನೆಕ್ಸ್ಟ್ ಸ್ಟೆಪ್ 4 ಏನು ಮಾಡ್ತೀರಾ ನೀವು? ಕಂಪ್ಯೂಟ್ ಆವರೇಜ್. ಸೊ ನೀವು ನೆಕ್ಸ್ಟ್ ಆವರೇಜ್ ಅನ್ನ ಕಂಪ್ಯೂಟ್ ಮಾಡ್ತೀರಾ. ಅಂದ್ರೆ ಬಂದಿರತಕ್ಕಂಥ ಸಮ್ಮಿಗೆ ನೀವು ಡಿವೈಡ್ ಬೈ 3 ಮಾಡಿದ್ರೆ ನಿಮಗೆ ಬೇಕಾಗಿರತಕ್ಕಂಥ ಆವರೇಜ್ ಸಿಗತ್ತೆ. ಓಕೆ, ಆ ಆವರೇಜ್ ಅನ್ನ AVG ಅನ್ನೋ ಒಂದು ವೇರಿಯೇಬಲ್ ಅಲ್ಲಿ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ. ಆಯ್ತಾ? ಸೊ ಇವಾಗ ನಿಮಗೆ ಸಮ್ ಸಿಕ್ತು, ಆವರೇಜ್ ಸಿಕ್ತು. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡು? ನೆಕ್ಸ್ಟ್ ಏನು ಮಾಡ್ತೀರಾ? ವೆರಿ ಸಿಂಪಲ್, ಆ ಆವರೇಜ್ ಬಂದಿರತಕ್ಕಂಥ ಆವರೇಜ್ ಅನ್ನು ಪ್ರಿಂಟ್ ಮಾಡ್ತೀರಾ ಅಷ್ಟೇ. ಎಸ್, ಆವರೇಜ್ ವ್ಯಾಲ್ಯೂ ಇಷ್ಟು ಬಂದಿದೆ. ಓಕೆ, ಸಿಂಪಲ್. ಆಯ್ತಾ? ಸೊ ಇವಾಗ ಆವರೇಜ್ ವ್ಯಾಲ್ಯೂ ತೋರಿಸ್ತೀರಾ. ಇವಾಗ ನಿಮ್ಮ ಕೆಲಸ ಆಯ್ತಾನೆ. ಎವ್ರಿ ಆಲ್ ದ ಸ್ಟೆಪ್ಸ್ ನಾವು ಯು ಹ್ಯಾವ್ ಟು ಟರ್ಮಿನೇಟ್ ಇಟ್. ಯಾಕಂದ್ರೆ ಸೊ ಟರ್ಮಿನೇಷನ್ ಈಸ್ ನಥಿಂಗ್ ಬಟ್ ಫೈನೈಟ್ನೆಸ್ ಅಂತ ನಾನು ಹೇಳಿದ್ದೀನಿ. ಇಟ್ ಇಸ್ ಆಲ್ಸೋ ಎ ಪ್ರಾಪರ್ಟಿ ಆಫ್ ಅನ್ ಅಲ್ಗಾರಿದಮ್. ಫೈನೈಟ್ ಸ್ಟೆಪ್ ಇರಬೇಕು. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ ನೌ? ಯು ಹ್ಯಾವ್ ಟು ಸ್ಟಾಪ್ ಇಟ್. ಆಯ್ತಾ? ಸೊ ಸ್ಟೆಪ್ 6 ಏನು ನಮಗೆ? ಸ್ಟಾಪ್. ಆಯ್ತಾ? ಸೊ ದೀಸ್ ಆರ್ ದಿ ಸ್ಟೆಪ್ಸ್. ಓಕೆ, ಸ್ಟೆಪ್ 1 2 3 4 5. ಇಟ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪ್ರಾಬ್ಲಮ್. ಈ ಆವರೇಜ್ ಆಫ್ 3 ನಂಬರ್ಸ್ ಅಂತ ಏನೈತಲ್ಲ, ಇದು ಫೈಂಡಿಂಗ್ ದ ಆವರೇಜ್ ಆಫ್ 3 ನಂಬರ್ಸ್ ಅನ್ನೋದು ನಮಗೆ ಇದು ಪ್ರಾಬ್ಲಮ್ಮು. ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವೇನ್ ಮಾಡಿದೀವಿ? ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಿದೀವಿ. ಓಕೆ, ಆ ಪ್ರೋಸೆಸ್ ನಾವೇನಂತ ಕರಿತೀವಿ? ಅಲ್ಗಾರಿದಮ್ ಅಂತ ಕರಿತೀವಿ. ಸಿಂಪಲ್. ಓಕೆ, ಇಲ್ಲಿ ಕೆಲವೊಂದು ಅಲ್ಗಾರಿದಮ್ ಪ್ರಾಪರ್ಟೀಸ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಎಸ್, ಇನ್ಪುಟ್ಸು ಮಿನಿಮಮ್ 0 or more ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ 3 ಇನ್ಪುಟ್ಸ್ ಇದಾವೆ. ಮತ್ತು ಔಟ್ಪುಟ್ಸ್ ಇಂಟರ್ಮೀಡಿಯೇಟ್ ಔಟ್ಪುಟ್, ಸಮ್, ಆವರೇಜ್, ಮಿನಿಮಮ್ 1 ಔಟ್ಪುಟ್ ಇರ್ಬೇಕಂತ ಹೇಳಿದೀವಿ. ಆಯ್ತಾ? ಸೊ ಮತ್ತೆ ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್, ಅದಕ್ಕೆ ನಾವೇನಂತ ಹೇಳಿದ್ವಿ? ಫೈನೈಟ್ನೆಸ್ ಅಂತ ಹೇಳಿದ್ವಿ. ಇನ್ಪುಟ್, ಔಟ್ಪುಟ್, ಫೈನೈಟ್ನೆಸ್. ನೆಕ್ಸ್ಟ್, ಈಚ್ ಸ್ಟೆಪ್ ಆಫ್ ಅಲ್ಗಾರಿದಮ್ ಮಸ್ಟ್ ಬಿ ಸ್ಟೇಟೆಡ್ ಕ್ಲಿಯರ್ಲಿ. ನೋಡಿ, ಒಂದೊಂದೇ ಸ್ಟೆಪ್ ಅನ್ನ ನಾವು ಕ್ಲಿಯರ್ ಆಗಿ ಹೇಳಿದ್ವಿ. ಸೊ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಬೇಕು, ಇಲ್ಲಿ ನಂಬರ್ಸ್ನ ರೀಡ್ ಮಾಡ್ಕೋಬೇಕು, ಇಲ್ಲಿ ಸಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಿ ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಿ ಆವರೇಜ್ ವ್ಯಾಲ್ಯೂ ಅನ್ನ ಪ್ರಿಂಟ್ ಮಾಡ್ತೀವಿ. ಎಲ್ಲ ಆದ್ಮೇಲೆ ಇಲ್ಲಿ ನಾವೇನ್ ಮಾಡ್ತೀವಿ? ಸ್ಟಾಪ್ ಮಾಡ್ತೀವಿ. ಈ ತರ ನಾವು ಕ್ಲಿಯರ್ ಆಗಿ ಸ್ಟೇಟೆಡ್ ಮಾಡಿದ್ವಿ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಡಿಫೈನೈಟ್ನೆಸ್ ಅಂತ ಕರಿತೀವಿ. ಇವಾಗ ಇರ್ತಕ್ಕಂಥ ಈ ಪೂರ್ತಿ ಎಲ್ಲಾ ಸ್ಟೆಪ್ಸ್ ಅನ್ನು ತಗೊಂಡ ನಾವು ಒಂದೊಂದೇ ಸ್ಟೆಪ್ಸ್ ಅನ್ನು ನಾವು ಪ್ರೋಗ್ರಾಮಿಂಗ್ ಕೋಡ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಅದಕ್ಕೆ ನಾವೇನಂತ ಹೇಳ್ತೀವಿ? ಎಫೆಕ್ಟಿವ್ನೆಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾವು ಒಂಥರ ಎಲ್ಲ ಪ್ರಾಪರ್ಟೀಸ್ ಆಫ್ ಅಲ್ಗಾರಿದಮ್ ಅನ್ನು ನಾವು ಒಂಥರ ಮೆಲ್ಕಾಕ್ದಂಗೆ ಆಯ್ತು. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ನೀವು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಿಳ್ಕೊಂಡ್ರಿ. ಆಯ್ತಾ? ಜೊತೆಗೆ ಒಂದು ನಮಗೆ ಬೇಕಾಗಿರ್ತಕ್ಕಂಥ ಟೆಕ್ನಿಕಲ್ ಎಕ್ಸಾಂಪಲ್ ತಿಳ್ಕೊಂಡ್ರಿ. ಜೊತೆಗೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. Let us now create an algorithm to check whether a number is positive or negative. Very simple. ಕೊಟ್ಟಿರ್ತಕ್ಕಂಥ ನಂಬರ್ ನಿಮಗೆ ಪಾಸಿಟಿವ್ ನೆಗೆಟಿವ್ ಅಂತ ಚೆಕ್ ಮಾಡ್ಬೇಕಷ್ಟೆ. ಆಯ್ತಾ? ಗೊತ್ತಾನೆ? ಇವಾಗ ಕೊಟ್ಟಿರ್ತಕ್ಕಂಥ ನಂಬರ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಯಾವ ತರ ಲಾಜಿಕ್, ಯಾವ ತರ ಚೆಕ್ ಮಾಡ್ತೀವಿ? ಸೊ ಫಸ್ಟ್ 0 ಅನ್ನೋದ್ರೆ ಎಂಟರ್ ಮಾಡಿದಿರಾ, 0 ಎಂಟರ್ ಮಾಡಿದ್ರೆ ಅದು 0 ಎಂಟರ್ ಮಾಡಿದೆ ಅಂತ ಕಾಣುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ 0ಗಿಂತ ಜಾಸ್ತಿ ಇದ್ರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ? ಪಾಸಿಟಿವ್ ನಂಬರ್ಸ್ ಅಂತ ಹೇಳ್ತೀವಿ. 0ಗಿಂತ ಕಡಿಮೆ ಇದ್ರೆ ಅದಕ್ಕೆ ಏನಂತ ಹೇಳ್ತೀವಿ? ನೆಗೆಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ವೆರಿ ಸಿಂಪಲ್. ಓಕೆ, ಇಲ್ಲಿ ನೋಡಿ, ಸ್ಟೆಪ್ 1 ಅಲ್ಲಿ ಪ್ರಿಂಟ್ ಗಿವನ್ ಎನಿ ನಂಬರ್. ಓಕೆ, ಯಾವ್ದಾದ್ರು ಒಂದು ನಂಬರ್ ತಗೊಳ್ಳಿ. ಓಕೆ, ಆ ನಂಬರ್ ಅನ್ನ ರೀಡ್ ಮಾಡ್ಕೊಳ್ಳಿ ಸ್ಟೆಪ್ 2ದಲ್ಲಿ. ಆಯ್ತಾ? ಸೊ ನೆಕ್ಸ್ಟ್ ಚೆಕ್ ಮಾಡಿ ಕೊಟ್ಟಿರ್ತಕ್ಕಂಥ ನಂಬರ್ 0 ಹೌದಾ ಅಂತ. 0 ಇದ್ರೆ ಅದಕ್ಕೆ ಏನಂತ ಮಾಡಿ? ಯು ಎಂಟರ್ಡ್ 0 ಅಂತ ಕೊಡಿ. ಅಥವಾ ಕೊಟ್ಟಿರ್ತಕ್ಕಂಥ ನಂಬರ್ 4ನೇ ಸ್ಟೆಪ್ ಅಲ್ಲಿ ಇಫ್ ನಂಬರ್ ಇಸ್ ಗ್ರೇಟರ್ ದನ್ 0, 0ಗಿಂತ ಜಾಸ್ತಿ ಇದ್ರೆ ನೀವೇನಂತ ಪ್ರಿಂಟ್ ಮಾಡಬೇಕು? ಯು ಎಂಟರ್ಡ್ ಎ ಪಾಸಿಟಿವ್ ನಂಬರ್. ನೀವು ಕೊಟ್ಟಿರ್ತಕ್ಕಂಥ ನಂಬರ್, ಎಂಟರ್ ಮಾಡಿರ್ತಕ್ಕಂಥ ನಂಬರ್ ಯಾವುದದು ನಂಬರು? ಪಾಸಿಟಿವ್ ನಂಬರು. ಇಫ್ ನಂಬರ್ ಈಸ್ ಲೆಸ್ ದ್ಯಾನ್ 0, ನಮಗೆ 0ಗಿಂತ ಕಡಿಮೆ ಇದ್ರೆ ನಾವು ಏನಂತ ಪ್ರಿಂಟ್ ಮಾಡ್ತೀವಿ? ಯು ಎಂಟರ್ಡ್ ಎ ನೆಗೆಟಿವ್ ನಂಬರ್. ವೆರಿ ಸಿಂಪಲ್. ಅಂದ್ರೆ ಇದು ನಮಗೆ ಎಷ್ಟೊಂದು ಪ್ರೊಸೀಜರ್ ಅನ್ನ, ಕಾಂಪ್ಲೆಕ್ಸ್ ಇರೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋದಾಗೆಲ್ಲ ಇದು ತುಂಬಾ ಸಿಂಪಲ್ ಆಗ್ಬಿಡುತ್ತೆ. ಓಕೆ, ಮತ್ತೆ ಇದು ನಮಗೆ ಪ್ರೋಗ್ರಾಮಿಂಗ್ ಕೋಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಫೈನ್. Now I hope we have understood 3 different examples. Okay, so now we should ready to tell what are the advantages. ಅಂದ್ರೆ ನಮ್ಮ ಅಲ್ಗಾರಿದಮ್ ಇಂದ ನಮ್ಮ ಅಡ್ವಾಂಟೇಜ್ ಏನೇನು. ಓಕೆ, ಸಿ ವೆರಿ ಫಸ್ಟ್ ಯು ಕ್ಯಾನ್ ಸಿ ಇಟ್ ಪ್ರೊವೈಡ್ಸ್ ಕೋರ್ ಸೊಲ್ಯೂಷನ್ ಟು ದ ಗಿವನ್ ಪ್ರಾಬ್ಲಮ್. ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಪ್ರಾಬ್ಲಮ್ಗೆ ನಮಗದು ಸೊಲ್ಯೂಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಈಸಸ್ ಐಡೆಂಟಿಫಿಕೇಶನ್ ಅಂಡ್ ರಿಮೂವಲ್ ಆಫ್ ಲಾಜಿಕಲ್ ಎರರ್ಸ್ ಇನ್ ದ ಪ್ರೋಗ್ರಾಮ್. ಅಂದ್ರೆ ನಾವು ಬರಿತಾ ಇರ್ಬೇಕಾದ್ರೆ ಏನಾದರೂ ಎರರ್ಸ್ ಬಂದ್ರೆ ಅದನ್ನ ನಾವು ರೆಕ್ಟಿಫೈ ಮಾಡಬಹುದು. ಓಕೆ,
Next, it also facilitates algorithm analysis to find out the more efficient solution to a given problem. ಅಂದರೆ ನಾವು ಅಲ್ಗಾರಿದಮ್ ಮಾಡಬೇಕಾದ್ರೆ ಯಾವ ಮೆಥಡ್ ನಮಗೆ ಈಸಿ ಆಗುತ್ತೆ ಅನ್ನೋದನ್ನು ನಾವು ಅಲ್ಲಿ ಡಿಸೈಡ್ ಮಾಡಬಹುದು. ಓಕೆ, ಫೈನ್. ಅದೇ ಥರ ಡಿಸ್ಅಡ್ವಾಂಟೇಜಸ್ ಆಫ್ ಅನ್ ಅಲ್ಗಾರಿದಮ್. ಸೊ ಫಸ್ಟ್ ಒನ್, ಸಿ ಇನ್ ಲಾರ್ಜ್ ಅಲ್ಗಾರಿದಮ್ ದ ಫ್ಲೋ ಆಫ್ ಎ ಪ್ರೋಗ್ರಾಮ್ ಕಂಟ್ರೋಲ್ ಬಿಕಮ್ಸ್ ಡಿಫಿಕಲ್ಟ್ ಟು ಟ್ರ್ಯಾಕ್. ಅಂದರೆ ಸೊ ಇವಾಗ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಇರ್ತಾವಲ್ಲ, ಸೊ ಅವಾಗ ನಾವು ಸ್ಟೆಪ್ಸ್ಗಳೆಲ್ಲ ಜಾಸ್ತಿ ಆದಾಗ ನಾವು ಯಾವ ಥರ ಟ್ರ್ಯಾಕ್ ಮಾಡೋದು, ಸಮಥಿಂಗ್ ಇಫ್ ಯು ವಾಂಟ್ ಟು ಗೋ ಬ್ಯಾಕ್ ಇನ್ ದ ಸ್ಟೆಪ್, ಸೊ ಅವಾಗ ಸ್ವಲ್ಪ ಟ್ರ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ನಮಗೆ ಡಿಫಿಕಲ್ಟ್ ಆಗಿದೆ. ಯಾಕಂದ್ರೆ ತುಂಬ ದೊಡ್ಡ ಪ್ರೋಗ್ರಾಮ್ಗಳು ಇದ್ದಾಗ. ಓಕೆ, ಸಿಂಪಲ್ ಪ್ರೋಗ್ರಾಮ್ ಇಸ್ ಓಕೆ, ಆಯ್ತಾ. ನೆಕ್ಸ್ಟ್, ಅಲ್ಗಾರಿದಮ್ ಲ್ಯಾಕ್ಸ್ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ಎ ಕನ್ಸ್ಟ್ರಕ್ಟ್ ದ ಫ್ಲೋ ಚಾರ್ಟ್, ದಸ್ ಅಂಡರ್ಸ್ಟ್ಯಾಂಡಿಂಗ್ ದ ಲಾಜಿಕ್ ಇಸ್ ರಿಲೇಟಿವ್ಲಿ ಡಿಫಿಕಲ್ಟ್ ಇನ್ ಅಲ್ಗಾರಿದಮ್ ವೆನ್ ಕಂಪೇರ್ ಟು ದ ಫ್ಲೋ ಚಾರ್ಟ್. ಅಂದರೆ ಇವಾಗ ದೊಡ್ಡ ದೊಡ್ಡ ಪ್ರಾಬ್ಲಮ್ ಅಲ್ಲಿ ನಮಗೆ ಫ್ಲೋ ಚಾರ್ಟ್ ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅಲ್ಲಿ ಇಟ್ ಇಸ್ ಅ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್, ಅಂದ್ರೆ ನಮ್ಗೆ ಅಲ್ಲಿ ಕಾಣಿಸುತ್ತೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ, ಲಾಜಿಕ್ ನೆಕ್ಸ್ಟ್ ಏನು ಬರುತ್ತೆ, ಯಾವ ಥರ ಪ್ರೋಗ್ರಾಮಿಂಗ್ ಕನ್ವರ್ಟ್ ಮಾಡೋಕೆ ಬರೀಬೇಕು. ಸೊ ಬಟ್ ಇಲ್ಲಿ ಆ ವಿಜುವಲ್ ರೆಪ್ರೆಸೆಂಟೇಷನ್ ನಮಗೆ ಸ್ವಲ್ಪ ಇಲ್ಲ. ಎಲ್ಲಿ? ಅಲ್ಗಾರಿದಮ್ ಅಲ್ಲಿ ನಮಗೆ ವಿಜುವಲ್ ರೆಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ಎಲ್ಲಿ? ಫ್ಲೋ ಚಾರ್ಟ್ ಅಲ್ಲಿ. ಓಕೆ, ಸೊ ನಾವು ಫ್ಲೋ ಚಾರ್ಟ್ ಸೆಷನ್ ಬಂದಾಗ ಬೇಕಾದ್ರೆ ಡಿಫ್ರೆನ್ಸಸ್ ಅನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತೆ, ಆಯ್ತಾ. ಫೈನ್, ಓಕೆ. ಸಿ ಟಿಲ್ ನೌ ವಿ ಹ್ಯಾವ್ ಅಂಡರ್ಸ್ಟುಡ್ ಸೊ why to learn C programming. So that is some of the features we have discussed. Along with that, very important is algorithm. So today's session is algorithm. ಸೊ ಅಲ್ಗಾರಿದಮ್ ಅಲ್ಲಿ ಪ್ರೋಗ್ರಾಮ್ ಡಿಸೈನ್ ಪ್ರೋಸೆಸ್ ಅನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಎರಡು ಸ್ಟೆಪ್ಸ್ ಬರ್ತವೆ. ಓಕೆ, ಸೊ ಫಸ್ಟ್ ಒನ್ ಅಲ್ಲಿ ನಾವು ಅಲ್ಗಾರಿದಮ್ ಕ್ರಿಯೇಟ್ ಮಾಡ್ತೀವಿ, ಸೆಕೆಂಡ್ ಒನ್ ಅಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಟು ಪ್ರೋಗ್ರಾಮಿಂಗ್ ಕೋಡ್ ಅಂತ ಮಾಡ್ತೀವಿ. ಸೊ ಅದೇ ತರ ನಾವು ಡೆಫಿನೇಷನ್ ಆಫ್ ಅಲ್ಗಾರಿದಮ್, ಅಂದ್ರೆ ಅಲ್ಗಾರಿದಮ್ ಅನ್ನ ಡೆಫಿನೇಷನ್ ಕಲ್ಕೊಂಡ್ವಿ. ಸೊ ಅಲ್ಗಾರಿದಮ್ ಅಂತ ವರ್ಡ್ ಎಲ್ಲಿಂದ ಬಂತು? ಪರ್ಷಿಯನ್ ಮ್ಯಾಥಮೆಟಿಷಿಯನ್. ಓಕೆ, ಸೊ ಅದನ್ನು ಕೂಡ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಪ್ರಾಪರ್ಟೀಸ್ ಆಫ್ ಅಲ್ಗಾರಿದಮ್ ತಿಳ್ಕೊಂಡ್ವಿ. ಸೊ ಪ್ರಾಪರ್ಟೀಸ್ ಆಫ್ ಅಲ್ಗಾರಿದಮ್ ಆದ್ಮೇಲೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅನ್ನ, ಅಂದ್ರೆ ಪೆನ್ ಬೈ ಮಾಡೋದಕ್ಕಂತ ಒಂದು ಆ ಎಕ್ಸಾಂಪಲ್ ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಆವರೇಜ್ ಆಫ್ 3 ನಂಬರ್ಸ್, ಆ ಎಕ್ಸಾಂಪಲ್ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಪಾಸಿಟಿವ್ ಆರ್ ನೆಗೆಟಿವ್ ನಂಬರ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದನ್ನು ಕೂಡ ಅದ್ರ ಮೇಲೆ ಕೂಡ ನಾವು ಅಲ್ಗಾರಿದಮ್ ಅನ್ನು ಬರೆದ್ವಿ. ಸೊ ಅದಾದ್ಮೇಲೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅಲ್ಗಾರಿದಮ್ ಇಂದ ನಮಗೆ ಏನು ಅಡ್ವಾಂಟೇಜ್ ಆಗುತ್ತೆ ಮತ್ತು ಯಾವ್ಯಾವ ಡಿಸ್ಅಡ್ವಾಂಟೇಜಸ್ ಇದಾವೆ, ಆಯ್ತಾ. ಸೊ ಇವಾಗ ಅವೆಲ್ಲ ಟಾಪಿಕ್ ಮೇಲೆ ವಿ ಶಲ್ ಟ್ರೈ ಟು ಡಿಸ್ಕಸ್ ಸಮ್ ಆಫ್ ದ ಫ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಓಕೆ, ಸಿ ದ ಫಸ್ಟ್ ಒನ್, ದ ವರ್ಡ್ dash comes from the name of a Persian mathematician. His name is, you can see here, Abu Ja'far Muhammad bin E. Musa al-Zarmi. Okay, see the word, which word? I have told you it is an algorithm. The word algorithms come from the Persian mathematician. Answer is C. Next, an algorithm refers to a special method usable by a computer for the solution of a or solution to a problem. So it is a true or false. So ಇದು true or false? Yes, definitely it is true. ನಮಗೆ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡುತ್ತೆ ಅಲ್ಗಾರಿದಮ್, ಆಯ್ತಾ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್ ಅಲ್ಗಾರಿದಮ್? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್? ಅಲ್ಗಾರಿದಮ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್. ಓಕೆ, ನಾನು ಹೇಳಿದ್ದೇನೆ ಇಂಗ್ಲಿಷ್ ಲೈಕ್ ಸೆಂಟೆನ್ಸ್ ಅಲ್ಲಿ ಇದ್ರೆ ಅಲ್ಗಾರಿದಮ್ ಅನ್ನು ನಾವು ಸೂಡೋ ಕೋಡ್ ಅಂತ ಕರಿತೀವಿ. ಆಸ್ ಅ ಪ್ರೋಗ್ರಾಮ್ಸ್, ಅಲ್ಗಾರಿದಮ್ ನಾವು ಪ್ರೋಗ್ರಾಮ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಫ್ಲೋ ಚಾರ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಬಟ್ ಹಿಯರ್ ದ ಇನ್ಕರೆಕ್ಟ್ ಆನ್ಸರ್ ಇಸ್ ಸಿಂಟ್ಯಾಕ್ಸ್. ಓಕೆ, ಬಿ. ನೆಕ್ಸ್ಟ್, ವೆನ್ ಅನ್ ಅಲ್ಗಾರಿದಮ್ ಇಸ್ ರಿಟನ್ ಇನ್ ದ ಫಾರ್ಮ್ ಆಫ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದೆನ್ ಇಟ್ ಈಸ್ ಕಾಲ್ಡ್ ಎ, ಆಬ್ವಿಯಸ್ಲಿ ವಾಟ್ ಯು ವಿಲ್ ಕಾಲ್, ಇಟ್ ಈಸ್ ಕಾಲ್ಡ್ ಎ ಪ್ರೋಗ್ರಾಮ್. ಸೊ ನಾವು ಅಲ್ಗಾರಿದಮ್ ಅನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಾಗ ಪ್ರೋಗ್ರಾಮ್ ಅಂತಾನೆ ಕರೆಯೋದು. Okay, fine. Next, any algorithm is a program. Any algorithm is a program. Yes, it is true or false? Yes, definitely it is a false, because any algorithm is a program. No, any program is algorithm ಆಗೋದು, but any algorithm is a program ಆಗೋದಿಲ್ಲ, ಆಯ್ತಾ. Fine, all of you got it? Okay.
ನೆಕ್ಸ್ಟ್ ಪ್ರೋಗ್ರಾಮ್ ಡಿಸೈನ್ ಪ್ರೋಸೆಸ್ ಇನ್ಕ್ಲೂಡ್ಸ್, ನಾವು ವೆರಿ ಫಸ್ಟ್ ನಾನು ಡಿಸ್ಕಸ್ ಮಾಡಿದ್ದೇನೆ ಇದನ್ನು, ಆಯ್ತಾ. ಸೊ 2 ಸ್ಟೆಪ್ಸ್ ಇದಾವೆ, ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಫೇಸ್, ಇನ್ನೊಂದು ಇಂಪ್ಲಿಮೆಂಟೇಷನ್ ಫೇಸ್. ಸೊ ಹಿಯರ್ ದ ಆನ್ಸರ್ ಇಸ್ ಬೋತ್ ಎ ಅಂಡ್ ಬಿ, ಆಪ್ಷನ್ ನಂಬರ್ ಸಿ. ಓಕೆ, ಫೈನ್. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಅಲ್ಗಾರಿದಮ್, ಇನ್ಪುಟ್, ಔಟ್ಪುಟ್, ಫೈನೈಟ್ನೆಸ್, ಆಲ್ ದ ಆಬ್ವಿಯಸ್ಲಿ ಆಲ್ ದ ಇನ್ನೂ ಬೇರೆ ಬೇರೆ ಪ್ರಾಪರ್ಟೀಸ್ ಇದಾವೆ. ಯಾವುದು? ಇನ್ಪುಟ್, ಔಟ್ಪುಟ್, ಫೈನೈಟ್ನೆಸ್, ಡಿಫೈನೈಟ್ನೆಸ್, ಎಫೆಕ್ಟಿವ್ನೆಸ್, ಅವೆಲ್ಲವೂ ಕೂಡ ಪ್ರಾಪರ್ಟೀಸ್, ಆಯ್ತಾ. ಸೊ ಆನ್ಸರ್ ಇಸ್ ಡಿ. ಓಕೆ, ಥ್ಯಾಂಕ್ ಯು.